ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ವಾಹನ ಸವಾರರೇ ಒಮ್ಮೆ ಇತ್ತ ಗಮನಿಸಿ. ನಾಳೆ ವಿಧಾನಸೌಧದ ಸುತ್ತಮುತ್ತ ಸಂಚಾರದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಳೆ ಫ್ರೀಡಂ ಹಬ್ಬ ಹಿನ್ನೆಲೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಫ್ರೀಡಂ ಹಬ್ಬ ನಡೆಯಲಿದೆ. ಹೀಗಾಗಿ ಒಂದಿಷ್ಟು ಮಾರ್ಗ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆಯವರೆಗೆ ಸಂಚಾರ ಬಂದಿರುತ್ತೆ. ಯಾವ್ಯಾವ ಮಾರ್ಗದಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ವಿಧಾನಸೌಧದ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಬಂದಿರುತ್ತೆ. ಮೆಟ್ರೋ ಬಳಕೆ, ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಲಾಗಿದೆ. ವಾಹನ ಸವಾರರು ಪರ್ಯಾಯ ಮಾರ್ಗವನ್ನ ಬಳಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನ ವಾಹನ ಸವಾರರೇ ಒಮ್ಮೆ ಇತ್ತ ಗಮನಿಸಿ. ಪ್ರತಿನಿತ್ಯ ನೀವು ವಿಧಾನಸೌಧದ ಸುತ್ತಮುತ್ತ ಇರುವಂತ ರಸ್ತೆಗಳಲ್ಲಿ ಓಡಾಡೋರಾಗಿದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾಗಿನೇ ಸಾಕಷ್ಟು ಜನ ಅಲ್ಲಿ ಬಂದು ಸೇರುವಂತ, ಅಂದ್ರೆ ಸಾಕಷ್ಟು ಜನ ಅಲ್ಲಿ ಬರ್ತಾರೆ ಫ್ರೀಡಂ ಹಬ್ಬ ಮಾಡೋದಕ್ಕೆ, ಆಚರಣೆ ಮಾಡೋದಕ್ಕೆ. ಹಾಗಾಗಿ ಒಂದಿಷ್ಟು ಮಾರ್ಗ ಬದಲಾವಣೆ ಮಾಡಲಾಗಿದೆ. ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ. ಹಾಗಾದ್ರೆ ಯಾವ ರೀತಿಯಾಗಿ ಮಾರ್ಗ ಬದಲಾವಣೆ ಮಾಡಲಾಗಿದೆ? ಅಂಬೇಡ್ಕರ್ ರಸ್ತೆ, KR ಸರ್ಕಲ್, ಶೇಷಾದ್ರಿ ರಸ್ತೆ, KR ಸರ್ಕಲ್, ಶಿವಾಜಿನಗರ, ವಸಂತನಗರ ಕಡೆಗೆ ವಾಹನಗಳ ಸಂಚಾರ ನಿರ್ಬಂಧವನ್ನ ವಿಧಿಸಲಾಗಿದೆ. ವಸಂತನಗರದ ಕಡೆಗೆ ಹೋಗುವವರು ಬೇರೆ ಮಾರ್ಗವನ್ನ ಅನುಸರಿಸಬೇಕಾಗುತ್ತೆ. ವಾಹನ ಸವಾರರಿಗೆ ಪರ್ಯಾಯ ಮಾರ್ಗವನ್ನ ನೀಡಲಾಗಿದೆ, ಸೂಚಿಸಲಾಗಿದೆ. ಅಂಬೇಡ್ಕರ್ ರಸ್ತೆಯಿಂದ KR ಸರ್ಕಲ್ ಕಡೆಗೆ ಸಂಚರಿಸುವ ವಾಹನಗಳು ಬಾಳೆಕುಂದ್ರಿ ಜಂಕ್ಷನ್ ನಿಂದ ಬಸವೇಶ್ವರ ಜಂಕ್ಷನ್ ಮುಖೇನ ತೆರಳಬಹುದು. ಬಾಳೆಕುಂದ್ರಿ ಜಂಕ್ಷನ್ ನಿಂದ CTO, ಕ್ಲೀನ್ ಜಂಕ್ಷನ್, ಸಿದ್ದಲಿಂಗಯ್ಯ ಜಂಕ್ಷನ್, RRMR ಕಾರ್ಪೊರೇಷನ್ ಸರ್ಕಲ್ ಮುಖಾಂತರ ಸಂಚರಿಸಬಹುದು. ಇನ್ನು ವಾಹನ ನಿಲುಗಡೆ ಸ್ಥಳಗಳು ಬಹಳ ಪ್ರಮುಖವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ. ಸೊ ಅವರೆಲ್ಲ ಎಲ್ಲಿ ವಾಹನವನ್ನ ನಿಲ್ಲಿಸಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಸ್ಕೌಟ್ಸ್ ಗೈಡ್ಸ್ ಪಾರ್ಕಿಂಗ್ ಸ್ಥಳ, ಫ್ರೀಡಂ ಪಾರ್ಕ್, MLCP ಪಾರ್ಕಿಂಗ್, UB ಸಿಟಿ ಪಾರ್ಕಿಂಗ್, ಕಂಠೀರವ ಕ್ರೀಡಾಂಗಣ, ಯೂನಿವರ್ಸಿಟಿ ಪಾರ್ಕಿಂಗ್, ಶಿವಾಜಿನಗರ, ನೆಹರು ತಾರಾಲಯ, ಸೇಂಟ್ ಜೋಸೆಫ್ಸ್ ಹೈಸ್ಕೂಲ್ ಮೈದಾನ, ಲಿಂಕ್ ರಸ್ತೆ, ಸರ್ಕಾರಿ ಕಲಾ ಕಾಲೇಜು ಬಳಿ ವಾಹನಗಳನ್ನು ನಿಲ್ಲಿಸಬಹುದು. ಇದಕ್ಕೆ ಅವಕಾಶ ಇದೆ. ಶಿವಾಜಿನಗರ, ಲಿಂಕ್ ರಸ್ತೆ, ಸರ್ಕಾರಿ ಕಲಾ ಕಾಲೇಜು ಬಳಿ ವಾಹನಗಳನ್ನು ನಿಲ್ಲಿಸಬಹುದು. ಜೊತೆಗೆ ಸ್ಕೌಟ್ಸ್ ಗೈಡ್ಸ್ ಪಾರ್ಕಿಂಗ್ ಸ್ಥಳ, ಫ್ರೀಡಂ ಪಾರ್ಕ್, MLCP ಪಾರ್ಕಿಂಗ್, UB ಸಿಟಿ ಪಾರ್ಕಿಂಗ್, ಕಂಠೀರವ ಕ್ರೀಡಾಂಗಣ, ಇಲ್ಲೆಲ್ಲ ನಿಮ್ಮ ವಾಹನಗಳನ್ನು ಪಾರ್ಕ್ ಮಾಡಬಹುದು. ಇನ್ನು ಕ್ಯಾಬ್ಗಳು ಪಿಕಪ್ ಡ್ರಾಪ್ ಸ್ಥಳ ಯಾವುದು? ಲೋಕಭವನ, CTO ಜಂಕ್ಷನ್. ಪಿಕಪ್ ಮತ್ತು ಡ್ರಾಪ್ ಸ್ಥಳ ಅಲ್ಲಿ ನಿಗದಿ ಮಾಡಲಾಗಿದೆ. ಲೋಕಭವನ, CTO ಜಂಕ್ಷನ್, ಶೇಷಾದ್ರಿ ರಸ್ತೆ, KR ಸರ್ಕಲ್, ಇಲ್ಲೆಲ್ಲ ಕ್ಯಾಬ್ಗಳ ಪಿಕಪ್ ಆ್ಯಂಡ್ ಡ್ರಾಪ್ ಸ್ಥಳ ಅದೇ ಫೈನಲ್ ಆಗಿರುತ್ತೆ. ಸೊ ಹಾಗಾಗಿ ನಾಳೆ ಒಂದು ದಿನ ಬೆಂಗಳೂರಿನ ವಾಹನ ಸವಾರರು ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು. ವಿಧಾನಸೌಧದ ಸುತ್ತಮುತ್ತ ಇರುವಂತ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಅವಕಾಶ ಇರಲ್ಲ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ಏಕೆ ಅಂತ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ. ಬಹಳ ಪ್ರಮುಖವಾಗಿ ಫ್ರೀಡಂ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇಷ್ಟು ಮಾರ್ಗ ಬದಲಾವಣೆಗಳನ್ನ ಇಲ್ಲಿ ಮಾಡಲಾಗಿದೆ.